ಸರ್ ಇದು ಎಲ್ಲ ಕುರಿ ಮೇಕೆ ಎಲ್ಲ ಇಲ್ಲಿ ಈ ಕಡೆ ಇರೋದು ತುಂಬ ವರ್ಷದಿಂದ. ಹಂಗಂದರೆ 2 ವರ್ಷ, ಒಂದೂವರೆ ವರ್ಷ ನಮ್ಮ ಕಡೆ ಇದ್ದಾರೆ. ಮತ್ತು ಇನ್ನೂನೇನೆಂದರೆ ಎಲ್ಲ ಕುರಿಗೆ ಬೇರೆ ಬೇರೆ ಹೆಸರು ಇದೆ. ಓಕೆ ನೋಡಿ, ಇಲ್ಲಿ ಒಂದು ಕುರಿ ಇದೆ, ಇವರು ರಫ್ತಾರ್ ಅಂತ. ಇಲ್ಲಿ ಬಂದಿರೋದು ನಮ್ಮ ಹತ್ರ ಒಂದು 28 kg ಇತ್ತು, ಇವಾಗ 90 kg ಪ್ಲಸ್ ಇದೆ. ಇದು ಮತ್ತು ಇಲ್ಲಿ ಒಂದು ಟೈಗರ್ ಅಂತ ಇದೆ. ಇದು ತುಂಬ ಎಲ್ಲರೂ ಚೆನ್ನಾಗಿ ಇಷ್ಟಪಡ್ತಾರೆ ಈ ಕುರಿಗೆ. ಹಂಗಂದರೆ ಹೆಸರು ಅಂಗ್ರೇಜ್ ಅಂತ. ಕೊಂಬು ನೋಡಿ, ಕಣ್ಣು ನೋಡಿ, ತುಂಬ ಬ್ಯೂಟಿಫುಲ್ ಆಗಿದ್ದಾರೆ. ಇದೇ ಪ್ರಕಾರ ಬೇರೆ ಬೇರೆ ಇದು ಎಲ್ಲ ಅಮೀನ್ಗಢ ತಳಿ ಸರ್ ಇದು. ಮತ್ತು ಇಲ್ಲಿ ನೀವು ಬಂದರೆ ಇಲ್ಲಿ ನೋಡಿ ಕಚ್ಚಿ ಅಂತ ಇದೆ, ಇದು ಗುಜರಾತ್ ಬ್ರೀಡ್. ಓಕೆ, ನಮ್ಮ ಹತ್ರ ಬಂದಿರೋದು ಒಂದು 43 kg 48 kg ಇತ್ತು, ಇವಾಗ 100 kg ಇದೆ. 1 ವರ್ಷದಿಂದ ಸಾಕ್ತಾ ಇದ್ದೀನಿ. ಹೈಟ್ ನೋಡಿ, ಲೆಂತ್ ನೋಡಿ. ಮತ್ತು ಇದು ವಿಲೈತಿ, ನಾನು ಕೆಳಗಡೆ ತೋರಿಸ್ತೀನಿ ಅಲ್ವಾ, ಇದೇ ಮರಿ ಇದು. ಮತ್ತು ನಮ್ಮ ಹತ್ರ ಇನ್ನೊಂದು ಜೇಂಟ್ ಅಂತ ಇದ್ದಾರೆ. ಇದು ನೋಡಿ, ಸೈಜ್ ನೋಡಿ, ಕೊಂಬು ನೋಡಿ. ಇದು ಹೆಸರು ನಾಯಾಬ್ ಅಂತ. ಮತ್ತು ಜನಾನ್ ಅಂತ ಇದ್ದಾರೆ, ತುಂಬ ಅಗ್ರೆಸಿವ್. ಇದು ವಿಲೈತಿ ಮರಿನೇ, ಮತ್ತು ಇದು ಕಲರ್ ಬೇರೆ ಇದೆ. ಇದು ವಿಲೈತಿ, ಮತ್ತು ಇದು ಅಮೀನ್ಗಡೆ. ಇದು ನಮ್ಮದು ಹಂಟಲ್ ಅಂತ ಹೇಳ್ತಾರೆ ಸರ್, ಹಂಟಲ್ ಬಾಗೇವಾಡಿ ಮರಿ. ಇದು ಹೈಟ್ ಲೆಂತ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಒಂದು ಬ್ರೀಡ್, ಇದು ಬೀಟಲ್ ಬ್ರೀಡ್. ನಾನು ಹೇಳಿದ್ದೀನಿ ಅಲ್ವಾ ನಿಮಗೆ, 100+ ಮೇಲೂ ಇದೆ ಅಂತ. ಇದು ಬೀಟಲ್ ತಳಿ ಇದೆ. ಇದು ಬಿಟ್ಟರೆ ಇದು ಮಾಲ್ವಾ ತಳಿ ಇದೆ, ಮತ್ತು ಸಿಂಧಿ ಇದೆ. ಇದು ಬಿಟ್ಟರೆ ಕೋಟ ಇದೆ. ಇದು ತುಂಬ ಗುಲಾಬಿ ಕೋಟ ಅಂತ ಹೇಳ್ತಾರೆ ಇದಕ್ಕೆ, ಯಾಕಂದರೆ ಪ್ಯೂರ್ ವೈಟ್ ಇದೆ, ಎಲ್ಲ ಸ್ಕಿನ್ ಪಿಂಕ್ ಕಲರ್ ಇದೆ. ಸರ್ ನಮ್ಮ ಹತ್ರ ನಂಬರಿಂಗ್ ಸಿಸ್ಟಮ್ ಇದೆ. ಒಂದು ಕಸ್ಟಮರ್ದು ಎಕ್ಸಾಂಪಲ್ ಪ್ರತಾಪ್ ಅವರು ಅಂದರೆ ಪ್ರತಾಪ್ ಅವ್ರದ್ದು 5 ಕುರಿ ಇದೆ, ಮತ್ತು ನಾವು ಡೀಟೇಲ್ಸ್ ಮೇಂಟೈನ್ ಮಾಡ್ತೀನಿ. ಪ್ರತಾಪ್ ಅವ್ರದ್ದೇ ಒಂದು ವಿಲೈತಿ ಇದೆ, ಎರಡು ನಮ್ಮ ಹತ್ರ ಇದು ಎಲ್ಗಾ ಕುರಿ ಇದೆ, ಒಂದು ಬನ್ನೂರು ಇದೆ. ಆ ಥರ ನಾವು ಮೇಂಟೈನ್ ಮಾಡಿಬಿಟ್ಟು ಇದು ನಂಬರ್ ವೈಸ್ ಇದು ಮಾಡಿಬಿಡ್ತೀನಿ. ಮತ್ತು ಕುರಿದು ಹೆಸರು ಇದೆ, ಅದು ಹೆಸರು ಪ್ರಕಾರ ನಾವು ಇದು ಮಾಡ್ಕೊಳ್ತೀನಿ. ಮತ್ತು ಸ್ವಲ್ಪ ಕಸ್ಟಮರ್ಸ್ ನೋಡಿ ಹಬ್ಬ ಟೈಮ್ ತೊಗೊಂಡೋಗ್ಬಿಟ್ಟು ಇಲ್ಲಿ ಬಿಟ್ಟೋಗ್ತಾರೆ. ನಾವು ಫೋಟೋ ತೊಗೊಳ್ತೀನಿ ಕಸ್ಟಮರ್ದು, ಇದು ಕುರಿದು. ಕಸ್ಟಮರ್ಗೆ ಅದೇ ಫೋಟೋ ಕಳಿಸೋದು ನಮ್ಮ ಹತ್ರ ರೆಕಾರ್ಡ್ಸಲ್ಲಿ ಇರುತ್ತೆ. ಇದು ಬ್ಯಾಚ್ ವೈಸ್, ಇದು ಸೀರಿಯಲ್ ನಂಬರ್ ವೈಸ್ ನಾವು ಅರೇಂಜ್ ಮಾಡ್ತೀನಿ ಅಲ್ವಾ, ಅದ ಪ್ರಕಾರ ನಮಗೆ ಅದು ಐಡೆಂಟಿಫಿಕೇಷನ್ ಆಗಿಬಿಡುತ್ತೆ. ಮತ್ತು ಕುರಿ ಒಂದೇ ನೋಡಿ, ಇವಾಗ ಈ ಕುರಿ ಸ್ವಲ್ಪ ಡಿಫ್ರೆನ್ಸ್ ಸೇಮ್ ಥರ ಇದೆ, ಸಿಮಿಲರ್ ಥರ ಇದೆ. ಬಟ್ ಇದು ದೊಡ್ಡದು ಕುರಿ, ಇದು ಚಿಕ್ಕದು ಕುರಿ. ಇದು ಅಂಗ್ರೇಜ್ ಹೆಸರು, ಬೇರೆ ಹೆಸರು ಇದೆ. ಅದೇ ಪ್ರಕಾರ ನಾವು ಮೇಂಟೈನ್ ಮಾಡ್ಕೊಳ್ತೀನಿ ನಮ್ಮ ರೆಕಾರ್ಡ್ಸಲ್ಲಿ, ಬುಕ್ಕಲ್ಲಿ. ಈ ಕಡೆ ಇದೆ ಬುರಾಕ್ ಅಂತ ಇದೆ. ಓಕೆ, ಇದು ಗಾಜಿ ಅಂತ ಇದೆ, ಇದು ತುರ್ಗುತ್, ಇದು ಬೇರೆ 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 ಎಲ್ಲ ಹೆಸರು ಇದೆ. ಅಲ್ಲಿ ನಮ್ಮದು ಬನ್ನೂರ್ ಇದೆ, ಅದು ಬೋಯರ್ ಇದೆ, ಅದು ಸೌತ್ ಆಫ್ರಿಕನ್ ಬ್ರೀಡ್. ಬನ್ನಿ ಇಲ್ಲಿ ತೋರಿಸ್ತೀನಿ. ಇದು ಹೈಟ್ ಸ್ವಲ್ಪ ಕಮ್ಮಿ ಇದೆ. ಮತ್ತು ನಾವು ಇದು ಫೀಟ್ ಟ್ರೇ ಇದೆ ಅಲ್ವಾ, ಇದು ಹೈಟ್ ಕಮ್ಮಿ ಮಾಡಿದ್ದೀನಿ, ಆರಾಮಾಗಿ ತಿನ್ಬೋದು. ಅದೇ ಪ್ರಕಾರ ಇದು ಡಿಸ್ಟ್ರಿಬ್ಯೂಟ್ ಆಗಿದೆ. ಸರ್ ಇದು ಸೌತ್ ಆಫ್ರಿಕನ್ ಬ್ರೀಡ್ ಸರ್. ಇದು ತುಂಬ ಇವಾಗ ಮಹಾರಾಷ್ಟ್ರದಲ್ಲಿ ತುಂಬ ಜಾಸ್ತಿ ಬ್ರೀಡಿಂಗ್ ಮತ್ತು ಇದು ಸಾಕ್ತಾ ಇದ್ದಾರೆ. ಸ್ವಲ್ಪ ಕಸ್ಟಮರ್ಸ್ ಇಲ್ಲಿ ಬ್ಯಾಂಗ್ಳೂರಲ್ಲಿನೂ ಸಾಕ್ತಾ ಇದ್ದಾರೆ ಸರ್. ಇದು ಗೋಟಲ್ಲಿ ಕ್ಯಾಟಗರಿಯಲ್ಲಿ ಬರುತ್ತೆ, ಮೇಕೆ ಕ್ಯಾಟಗರಿಯಲ್ಲಿ ಬರುತ್ತೆ. ಇದು ಇನ್ನೊಂದು ಸ್ಟೋರಿ ಇದೆ ನೋಡಿ. ಇದು ಒಂದು 28 kg ಅಲ್ಲಿ ಇತ್ತು, ನಮ್ಮ ಹತ್ರ ತೊಗೊಂಡು ಬಂದಿರೋದು. ಆಲ್ಮೋಸ್ಟ್ 1 ಇಯರಲ್ಲಿ, ಲಾಸ್ಟ್ ಡಿಸೆಂಬರ್ಗೆ ಬಂದಿರೋದು. ಇವಾಗ ಆಲ್ಮೋಸ್ಟ್ 12 months 13 months ಆಗ್ತಾ ಇದೆ. ಇವಾಗ 80 kg ಇದೆ. ಇದು 80 kg ತುಂಬ ಚೆನ್ನಾಗಿ ಬಂದಿದೆ. ಈ ಥರ ನೋಡಿ 5 ಇದೆ. ಇದು ಬೇರೆ ಬೇರೆ ಕಸ್ಟಮರ್ದು. ಇದು ಒಂದು ಕಸ್ಟಮರ್ದು, ಇದು 3 ಒಂದು ಕಸ್ಟಮರ್ದು. ಇದೆಲ್ಲ ಬೋಯರ್. ಇದು ಸ್ವಲ್ಪ ಬಜೆಟ್ ನೋಡ್ತಾರೆ. ಈ ಬಜೆಟಲ್ಲಿ ತೊಗೊಳ್ಬೇಕಂದ್ರೆ ಸ್ವಲ್ಪ ಜನ ತುಂಬ ಚೆನ್ನಾಗಿರಬೇಕು, ಯಾಕಂದರೆ ಸ್ವಲ್ಪ ಜನ ಒಂದು 5 ಕುರಿ ನಾವು ಕುರ್ಬಾನಿ ಮಾಡಬೇಕಂತ ಇದು ಮಾಡ್ತಾರೆ. ಸ್ವಲ್ಪ ಜನ ಒಂದೇ ಕುರಿ ಕೊಡ್ತೀನಿ ಬಟ್ ಚೆನ್ನಾಗಿರೋದು ಕೊಡ್ತೀನಿ ಅಂತ ಅದು ಕೊಡ್ತಾರೆ ಸರ್. ನಮ್ಮ ಹತ್ರ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಥರ ಕಸ್ಟಮರ್ಸ್ ಬರುತ್ತೆ. ಅವ್ರ ಪ್ರಕಾರ, ಅವ್ರ ಇಷ್ಟ ಪ್ರಕಾರ ತೊಗೊಂಡೋಗ್ತಾರೆ. ಅಮೀನ್ಗಢ ತಳಿ ಇದೆ ಅಲ್ವಾ, ಅದು ಜಾಸ್ತಿ ಇಷ್ಟಪಡ್ತಾರೆ. ಅದಕ್ಕೋಸ್ಕರ 12,000 ಸ್ಟಾರ್ಟ್ ಆಗುತ್ತೆ. 12,000 ನಾವು ಬರೀ ತುಂಬ ಜಾಸ್ತಿ ರೇಟ್ ಇರೋದು ಕುರಿನೂ ಸಾಕಬೇಕು ಆ ಥರದ್ದು ಏನಿಲ್ಲ. ಯಾಕಂದರೆ ಕುರ್ಬಾನಿ ಅಂದರೆ ಎಲ್ಲರೂ ಮಾಡಬೇಕು. ಅದ ಪ್ರಕಾರ 18,000 ಸ್ಟಾರ್ಟ್ ಆಗುತ್ತೆ. ಮತ್ತು 18,000 ಮೇಲೆ ಕುರಿ ಹೆಂಗಿರುತ್ತೆ, ಸೈಜ್ ಹೆಂಗಿರುತ್ತೆ, ವೇಟ್ ಹೆಂಗಿರುತ್ತೆ, ಅದು ಪ್ರಕಾರ ಪ್ರೈಸ್ ಡಿಸೈಡ್ ಆಗುತ್ತೆ. ಇದೆಲ್ಲ ಸೇಲ್ಗೆ ಇಲ್ಲ ಸರ್. ಇದೆಲ್ಲ ನಮ್ಮದು ಪಲೆಯಲ್ಲಿ ಇರೋದು. ನಾವು ಸ್ವಲ್ಪ ಇದು ಕುರಿ 2 ವರ್ಷದಿಂದ ಸಾಕ್ತಾ ಇದ್ದೀನಿ. ಸ್ವಲ್ಪ ಕುರಿ ಒಂದು 6 ತಿಂಗಳಿಂದ ಸಾಕ್ತಾ ಇದ್ದೀನಿ. ಇದು ಸೇಲ್ಗೆ ಯಾವುದೂ ಇಲ್ಲ ಇದರಲ್ಲಿ.
ಮತ್ತು ಕೆಳಗಡೆ ಇದೆ, ನಾನು ತೋರಿಸ್ತೀನಿ ನಿಮಗೆ. ಸರ್, ಕಸ್ಟಮರ್ ಒಂದು 6 ತಿಂಗಳು ಮೇಲೆ ನಿಮ್ಮ ಹತ್ರ ತಂದು ಕೊಡ್ತಾರೆ ಅಂತಂದರೆ ಎಷ್ಟು ದಿನಕ್ಕೆ ಒಂದ್ಸಲ ವಿಸಿಟ್ ಮಾಡ್ತಾರೆ ಅವರು? ಸರ್, ಸ್ವಲ್ಪ ಕಸ್ಟಮರ್ಸ್ ವಾರಕ್ಕೆ ಒಂದು ಸತಿ ಬಂದುಬಿಡ್ತಾರೆ, ಸ್ವಲ್ಪ ಕಸ್ಟಮರ್ 2 ತಿಂಗಳು ಆದ್ಮೇಲೆ ಬರ್ತಾರೆ. ಮತ್ತು ಇವಾಗ ಸಮ್ಮರ್ ಹಾಲಿಡೇಸ್ ಎಲ್ಲ ಇದೆ ಅಲ್ವಾ, 15 ಡೇಸ್ ಒನ್ಸ್ ಬಂದುಬಿಡ್ತಾರೆ ಕಸ್ಟಮರ್ಸ್. ಫ್ಯಾಮಿಲಿ ತೊಗೊಂಡು ಬರ್ತಾರೆ, ಮಕ್ಳಿಗೆ ತೊಗೊಂಡು ಬರ್ತಾರೆ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾರೆ. ಕುರಿಗೆ ಆಚೆ ತೊಗೊಂಡು ಹೋಗ್ತೀನಿ, ಅಲ್ಲಿ ಕಟ್ಸ್ಬಿಡ್ತೀನಿ, ಅವ್ರ ಜೊತೆ ಸ್ವಲ್ಪ ಪ್ಯಾಂಪರಿಂಗ್ ಮಾಡ್ತಾರೆ ಕುರಿಗೆ, ಅದೆಲ್ಲ ಆಗುತ್ತೆ. ಒಂದು 15 ಡೇಸ್ ಆ್ಯಾವ್ರೇಜ್ಗೆ ಕಸ್ಟಮರ್ ಬರ್ತಾರೆ. ಸೊ ಅವ್ರು ಬಂದಾಗ ಸರ್, ಅವ್ರೇನಾರು ಅವ್ರ ತಿಂಡಿಗಳು ತರುವಂಥದ್ದು, ಅವ್ರ ಮೇವುಗಳು ತರುವಂಥದ್ದು, ತಂದು ತಿನ್ನಿಸುವಂಥದ್ದು ಏನಾರು ಮಾಡ್ತಾರೆ? ಇಲ್ಲ ಸರ್, ಅದು ಸ್ವಲ್ಪ ಫಾರ್ಮ್ಸ್ದು ಡೂಸ್ ಆ್ಯಂಡ್ ಡೋನ್ಸ್ ಅಂತ ಇದೆ, ಅದು ಮೇಂಟೈನ್ ಮಾಡಲೇಬೇಕು. ಯಾಕಂದರೆ ಅವ್ರದ್ದು ಖುಷಿಯಿಂದ ಬೇರೆ ಫೀಡ್ ನಾವು ಏನು ಹಾಕ್ತಾ ಇದ್ದೀನಿ ಅದು ಬೇರೆ ಆಗಿದ್ರೆ ಸ್ವಲ್ಪ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ತಿರ್ಗಾ ರೆಡಿ ಮಾಡೋಕ್ಕೆ ನಮಗೆ ಒಂದು ವಾರ ಆಗುತ್ತೆ. ಅದಕ್ಕೆ ಸ್ವಲ್ಪ ಡೂಸ್ ಆ್ಯಂಡ್ ಡೋಂಟ್ಸ್ ಇದೆ, ಅದು ಫಾಲೋ ಮಾಡಬೇಕು ಕಸ್ಟಮರ್ಸ್. ನೋಡ್ಕೊಂಡು ಹೋಗ್ತಾರೆ. ಹೌದು, ಸ್ವಲ್ಪ ಮಸಾಜ್ ಮಾಡ್ತಾರೆ ಕುರಿಗೆ, ಮತ್ತು ಸ್ವಲ್ಪ ಪ್ಲೇ ಮಾಡ್ತಾರೆ ಕುರಿ ಜೊತೆ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗ್ತಾರೆ. 95% ಇರೋದು ಬ್ಯಾಂಗ್ಳೂರು ಕಡೆಯಿಂದ. ಯಾಕಂದರೆ ಅವರು ಸಾಕೋಕ್ಕೆ ಬಿಟ್ಟರೆ ಸ್ವಲ್ಪ ನೋಡೋಕ್ಕೆ ಟೈಮ್ ಇರಬೇಕು, ಟ್ರಾವೆಲಿಂಗ್ ಡಿಸ್ಟೆನ್ಸ್ ಚೆನ್ನಾಗಿರಬೇಕು. ಇದೆ ನಮ್ಮ ಹತ್ರ ಹೈದರಾಬಾದ್ದು ಕುರಿ, ಹೈದರಾಬಾದ್ ಅವರು ಬಿಟ್ಟಿದ್ದಾರೆ, ಮತ್ತು ಸಾಗರ್ ಇದೆ ಅಲ್ವಾ ನಮ್ಮ ಕಡೆ, ಇದು ನಾರ್ತ್ ಕರ್ನಾಟಕಲ್ಲಿ ಅವರು ಬಿಟ್ಟಿದ್ದಾರೆ, ಈ ಥರ ಬಿಡ್ತಾರೆ. ಬಟ್ 95% ಬ್ಯಾಂಗ್ಳೂರು ಅವರು ಬಿಟ್ಟದ್ದು. ಒಂದು ಸ್ವಲ್ಪ ಗಲೀಜು ಮಾಡ್ಕೊಂಡಂಗೆ ಇದೆ, ಯಾವ ಥರ ಮೇಂಟೈನ್ ಮಾಡ್ತಾರೆ ಅದನ್ನು? ಓಕೆ ಸರ್, ಇದು ಸೀಕ್ರೆಟ್ ಏನಂದರೆ ಪ್ರಾಪರಾಗಿ ಕುರಿಗೆ 15 ದಿವಸ ಓಕೆ, ಇದು ಸ್ನಾನ ಮಾಡಬೇಕು. ಪ್ರಾಪರಾಗಿ ಸ್ನಾನ ಮಾಡಬೇಕು. ಮತ್ತು ಗ್ರೂಮಿಂಗ್ ಇದೆ ಅಲ್ವಾ, ಇದು ಕಟಿಂಗ್, ಇದು ನೋಡಿ ನಮ್ಮ ಹೂವ್ಸ್ ತೋರ್ತೀನಿ ನಿಮಗೆ. ಈ ಕುರಿದು ಹೂವ್ಸ್ ನೋಡಿ, ಎಲ್ಲ ಕಟಿಂಗ್ ಮಾಡಬೇಕು. ಇದು ಕಾಲ್ದು, ಇದು ಕಟಿಂಗ್ ಮಾಡಬೇಕು, ಇಲ್ಲಾಂದರೆ ಆಚೆ ಬಂದುಬಿಡುತ್ತೆ ಅದು. ಮತ್ತು ಕುರಿಗೆ ಇದು ಕಟ್ಟಿಂಗ್ ಮಾಡ್ತೀನಿ, ಟ್ರಿಮ್ಮಿಂಗ್ ಮಾಡ್ತೀನಿ, ಹಂಗೆ ವೇಟ್ ಬಡೋದು. ಮತ್ತು ಇದೇ ಪ್ರಕಾರ ಒಂದು 15 ದಿವಸ ಇದು ಸ್ನಾನ ಕೊಟ್ಟರೆ ನೀಟಾಗಿ ಮೇಂಟೈನ್ ಮಾಡ್ಬೋದು. ನಿಮಗೆ ರಿಸ್ಕ್ ಆಗ್ತಾ ಇರುವಂಥದ್ದು ಏನಾರು ಇದೆಯಾ ಸರ್? ರಿಸ್ಕ್ ಅಂದರೆ ನಾನು ಹೇಳಿದ್ದೀನಿ, ವಿಂಟರಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಆಗುತ್ತೆ. ಸೆಟ್ ಮರಿ ಇಲ್ಲಿ ಇರೋದು, ಬ್ಯಾಂಗ್ಳೂರು ಕ್ಲೈಮೇಟ್ಗೆ ಸೆಟ್ ಆಗಿರೋದು, ನಮ್ಮ ಫಾರ್ಮಲ್ಲಿ ಇರೋದು, ಆ ಮರಿಗೆ ಜಾಸ್ತಿ ಏನು ತೊಂದರೆ ಆಗಲ್ಲ. ಮತ್ತು ಹೊಸ ಮರಿ ತೊಗೊಂಡು ಬರ್ತೀನಿ ಅಲ್ವಾ ಬೇರೆ ಸ್ಟೇಟಿಂದ, ಆ ಮರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನಾವು ಕ್ವಾರಂಟೈನ್ ರೂಮಲ್ಲಿ ಇಟ್ಬಿಟ್ಟು ಒಂದು 15 ದಿವಸ ಟ್ರೀಟ್ಮೆಂಟ್ ಮಾಡ್ತೀನಿ. ಟ್ರೀಟ್ಮೆಂಟ್ ಆದಮೇಲೆನೂ ನಮ್ಮದು ಬೇರೆ ಸೆಕ್ಷನ್ಗೆ ತೊಗೊಂಡು ಬರೋದು. ಕ್ಲೀನಿಂಗ್ ಅಂದರೆ ಇಲ್ಲೇ ಕ್ಲೀನಿಂಗ್ ಮಾಡ್ತೀರಾ? ವಾಷಿಂಗ್ ಎಲ್ಲ ಇಲ್ಲಿ ಮಾಡ್ತೀನಿ ಸರ್. ಯಾಕಂದರೆ ನೋಡಿ, ಇಲ್ಲಿ ಕೆಳಗಡೆ ಇದು ಪ್ರಾಪರಾಗಿ ಇಲ್ಲಿ ಒಂದು ಸೆಗ್ಮೆಂಟ್ ಇದೆ, ಇಲ್ಲಿ ಆದಮೇಲೆ ನೀರು ಆಚೆ ಹೋಗಿಬಿಡುತ್ತೆ ಎಲ್ಲ. ನಾವು ಓಪನ್ನೇ ಮಾಡಲ್ಲ, ಕುರಿಗೆ ಓಪನ್ ಮಾಡಲ್ಲ. ಇಲ್ಲಿ ಇರೋದು ಸ್ಟಾಲ್ ಫೀಡಿಂಗ್ ಸಿಸ್ಟಮ್ ಸರ್. ಇದು ಕ್ಲೀನಿಂಗ್ಗೆ ನಾವು ಏನು ಮಾಡ್ತೀನಿ ಅಂದರೆ ಸೆಕ್ಷನ್ ವೈಸ್ ನಾನು ಸ್ಕೆಡ್ಯೂಲ್ ಮಾಡಿಬಿಡ್ತೀನಿ ನಮ್ಮ ಲೇಬರ್ ಜೊತೆ. ಈ ಸೆಕ್ಷನ್ಗೆ ಒಂದು ಎಕ್ಸಾಂಪಲ್ 10th ಮೇಗೆ ಕ್ಲೀನಿಂಗ್ ಮಾಡಬೇಕು, ಆಮೇಲೆ ನೆಕ್ಸ್ಟ್ ವೀಕ್ ಕೆಳಗಡೆ ಇರೋದು ಸೆಕ್ಷನ್ಗೆ ಕ್ಲೀನಿಂಗ್ ಮಾಡಬೇಕು. ಆ ಥರ ಪ್ರಾಪರಾಗಿ ಸ್ಕೆಡ್ಯೂಲ್ ಮಾಡಿಬಿಡ್ತೀನಿ ಸರ್. ಅದೇ ಪ್ರಕಾರ ಅದು ಮೇಂಟೈನ್ ಆಗಿಬಿಡುತ್ತೆ. ಯಾಕಂದರೆ ಎಕ್ಸಾಕ್ಟ್ಲಿ 15 ಡೇಸ್ ಒನ್ಸ್, ಇಲ್ಲಾಂದರೆ ತಿಂಗಳಿಗೆ ಒಂದು ಸತಿ ಇದು ಸ್ನಾನ ಆಗಿಬಿಡುತ್ತೆ ಕುರಿಗೆ. ಮತ್ತು ಅದು ವಿಂಟರ್ ಟೈಮಲ್ಲಿ, ರೈನಿ ಸೀಸನಲ್ಲಿ ಜಾಸ್ತಿ ಮಾಡಲ್ಲ, ಒಂದು 45 ಡೇಸ್ ಒಂದು ಸತಿಗೆ ಮಾಡ್ತೀನಿ. ಸಮ್ಮರ್ ಟೈಮಲ್ಲಿ 15 ಡೇಸ್ 1 ಮಂತ್ ಮಾಡಲೇಬೇಕು. ಕಸ್ಟಮರು ಜಾಸ್ತಿ ತಂದು ಬಿಟ್ಟಿರುವಂಥದ್ದು ಯಾರು ಸರ್? ಇದೆ ಸರ್, 15 ಕುರಿ ಇದೆ ಒಂದು ಕಸ್ಟಮರ್ದು, ಒಬ್ರದ್ದು 15 ಕುರಿ ಇದೆ. ಎಲ್ಲರಿಗೆ ನಾನು ನೋಡಬೇಕು. ಡಿಫ್ರೆನ್ಸ್ ಯಾವಾಗ ಆಗುತ್ತೆ ಅಂದರೆ, ನಾನು ಸ್ಟಾರ್ಟಿಂಗ್ ಟೈಮಲ್ಲಿ ಇಲ್ಲಿ ಬರ್ತಾರಲ್ವ ಫಾರ್ಮ್ಗೆ, ಆ ಟೈಮ್ ಪ್ರಾಪರ್ ಸ್ಟಾರ್ಟಿಂಗ್ ಟ್ರೀಟ್ಮೆಂಟ್ ಮಾಡಬೇಕು. ಅದಾದಮೇಲೆ ಅದು ಸೈಕಲ್ಗೆ ನಾನು ತೊಗೊಂಡು ಬರ್ತೀನಿ. ಇದಕ್ಕೆ ET ಆಗಿದೆ, ಸ್ಕಿನ್ ಟ್ರೀಟ್ಮೆಂಟ್ದು ಇಂಜೆಕ್ಷನ್ ಆಗಿದೆ ಅಂದರೆ ಅದು ಪ್ರಾಪರಾಗಿ ಅದೇ ಸೈಕಲ್ಗೆ ನಾನು ಎಲ್ಲ ಕುರಿಗೆ ತೊಗೊಂಡು ಬರ್ತೀನಿ. ಆ ಥರ ಪ್ರಾಪರಾಗಿ ಫೀಡ್. ಮತ್ತು ಈ ಕುರಿ ಸ್ವಲ್ಪ ದೊಡ್ಡದಿದೆ ವೇಟಲ್ಲಿ, ಇದಕ್ಕೆ ಜಾಸ್ತಿ ಹಾಕ್ತೀನಿ ಮೇವೆ. ಈ ಕುರಿ ಸ್ವಲ್ಪ ಚಿಕ್ಕದು ಇದೆ, ಇದಕ್ಕೆ ಸ್ವಲ್ಪ ಕಮ್ಮಿ ಹಾಕ್ತೀನಿ ಮೇವೆ. ಅದು ಪ್ರಾಪರಾಗಿ ನಮ್ಮದು ಮೆಜರ್ಮೆಂಟ್ದು ಇದಿದೆ, ಅದರಲ್ಲಿ ನಾನು ಮಾಡ್ತೀನಿ ಸರ್. ಸ್ಕಿನ್ದು ಒಂದು ವ್ಯಾಕ್ಸಿನೇಷನ್ ಬರುತ್ತೆ, ಅದು ವ್ಯಾಕ್ಸಿನೇಷನ್ ಪ್ರಾಪರಾಗಿ 2 months ಒನ್ಸ್ ಮಾಡಿದ್ರೆ ಸ್ಕಿನ್ನಲ್ಲಿ ಏನು ತೊಂದರೆ ಬರಲ್ಲ, ಮತ್ತು ಶೈನಿಂಗ್ ಬರುತ್ತೆ. ಇದು ಹೇರ್ಸ್ ಇದೆ ಅಲ್ವಾ, ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಈ ಥರ ಬರುತ್ತೆ. ಅದು 2 months ಒನ್ಸ್ ಮಾಡಲೇಬೇಕು. ಅದು ಜುಬ್ಲೆ ಎಲ್ಲ ಬಂದಿರುತ್ತೆ, ಹೇರ್ಸ್ ಎಲ್ಲ ಜಾಸ್ತಿ. ಹೌದು, ಅದನ್ನೆಲ್ಲ ಯಾವಾಗ ಕಟ್ ಮಾಡ್ತೀವಿ ಸರ್? ಇದು ವರ್ಷಕ್ಕೆ 2 ಸತಿ ಕಟ್ ಮಾಡ್ತೀನಿ ಸರ್, ಅಷ್ಟೇ, ಜಾಸ್ತಿ ಮಾಡಲ್ಲ. ಕಟ್ ಮಾಡಲೇಬೇಕು, ಇಲ್ಲ ಅಂದರೆ ತೂಕ ಬರಲ್ಲ ಸರ್. ನಿಮ್ಮ ಟಗರುಗಳಿಗೆ ಮೇನ್ ಕೊಂಬು ಒಂದು ಲುಕ್ಕು. ಹೌದು, ಕೆಲವು ಚಿಕ್ಕದಾಗಿ ಇರ್ತವೆ, ಅದಕ್ಕೆ ಕಿಳಿಸ್ತಾರೆ ಕೆಲವು. ಹೌದು, ಕರೆಕ್ಟ್, ಚೆನ್ನಾಗಿ ಬರಲಿ ಅಂತ ಮಾಡಿ ಅದು ಕೊಂಬು ತೆಗಿತಾರೆ ಕೆಲವು. ಅದು ಚಿಕ್ಕ ಇರ್ತಾರಲ್ವ ಸರ್ ಸೈಜ್, ಆ ಟೈಮ್ ಮಾಡಲೇಬೇಕು. ಅದು ಮಾಡಿದ್ರೂ ಈ ಥರ ದೊಡ್ಡ ಕೊಂಬು ಬರೋದು.
ಇಲ್ಲ ಅಂದರೆ ಬರಲ್ಲ. ಮತ್ತು ಇದಕ್ಕೆ ನಾವು ಏನು ಮಾಡ್ತೀನಿ ಅಂದರೆ ಇದು ದೊಡ್ಡದಾಗುತ್ತೆ, ಅದಾದಮೇಲೆ ಇದು ತುಂಬ ಶಾರ್ಪ್ ಆಗಿಬಿಡುತ್ತೆ. ಆ ಟೈಮ್ ನಾವು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಇದಕ್ಕೆ ಟ್ರಿಮ್ಮಿಂಗ್ ಮಾಡಿಬಿಡ್ತೀನಿ. ಟ್ರಿಮ್ಮಿಂಗ್ ಅಂದರೆ ಫೈಲಿಂಗ್ ಮಾಡಿಬಿಡ್ತೀನಿ, ಯಾಕಂದರೆ ಶಾರ್ಪ್ ಇದ್ದರೆ ಬೇರೆ ಕುರಿಗೆ ಹಡ್ ಮಾಡ್ಬೋದು ಅಂತ. ಸರ್ ಇದ್ರ ಕೆಳಗೇನೋ ಟಗರುಗಳಿದೆ. ಹೌದು ಸರ್. ಇಲ್ಲಿರೋ ಟಗರುಗಳು ಪಿಕ್ಕೆ ಹಾಕಿದ್ರೆ ಮತ್ತು ಅದ್ರದ್ದು ಗಂಜ ಹಾಕಿದ್ರೆ ಹೌದು. ಯಾವ ಥರ ಅದು ಹೋಗೋ ಥರ ಪ್ಲಾನ್ ಮಾಡಿದೆ? ಓಕೆ ಸರ್, ನೋಡಿ ಮೋಸ್ಟ್ಲಿ ಏನು ಮಾಡ್ತಾರೆ ಅಂದರೆ ಹೈಟೆಕ್ ಶೆಡ್ಡಲ್ಲಿ ಅದು ಕೆಳಗಡೆ ಬಿಟ್ಬಿಡ್ತಾರೆ ಎಲ್ಲ ಗೊಬ್ಬರ ಎಲ್ಲ. ನಾವು ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಹೈಟ್ ಮಾಡಿಬಿಟ್ಟು ಒಂದು 7 ಫೀಟ್ ಹೈಟ್ ಮಾಡಿದ್ದೀನಿ. ಆಮೇಲೆ ಅದು ಇದು ಶೀಟ್ ಇದೆ ಕೆಳಗಡೆ, ಪ್ರಾಪರಾಗಿ ಈ ಥರ ಒಂದು ಸ್ಲೋಪ್ ಮಾಡಿಬಿಟ್ಟು ಮೆಟಲ್ ಶೀಟಲ್ಲಿ ಅದು ಕವರ್ ಮಾಡಿದ್ದೀನಿ. ಏನಾದರೂ ಗೊಬ್ಬರ ಇದ್ದರೆ ಅದು ಶೀಟ್ ಮೇಲೆ ಬಿಡುತ್ತೆ, ನಮ್ಮ ಲೇಬರ್ದೆಲ್ಲ ಕ್ಲೀನ್ ಮಾಡಿಬಿಡ್ತಾರೆ ಸರ್. ಏನಾದ್ರೂ ಅಂದರೆ ಅದು ಕೆಳಗಡೆ ಇರೋದು ಸ್ಪೇಸು ಯೂಸ್ ಮಾಡ್ಬೋದು. ಕೆಳಗಡೆ ಒಂದು 75 ಕುರಿ ಆರಾಮಾಗಿ ಬರುತ್ತೆ ಸರ್. ಕ್ಲೀನಿಂಗಿಗೆ ಏನು ತೊಂದರೆ ಇಲ್ಲ? ಕ್ಲೀನಿಂಗ್ಗೆ ಏನು ತೊಂದರೆ ಇಲ್ಲ. ಇವಾಗ ನೀರು ಬಿಡಿಸಿದ್ರೆ ಕೆಳಗಡೆ ಅದು ಶೀಟ್ ಮೇಲೆ ಇಟ್ಬಿಟ್ಟು ಅಲ್ಲಿ ಸೈಡ್ ಒಂದು ಸಿಸ್ಟಮ್ ಇದೆ, ಅಲ್ಲಿ ಹೋಗಿಬಿಡುತ್ತೆ. ಈ ಕಡೆ ಇನ್ನೂ ಆ ಕಡೆದು ಕುಡಿ ಇದೆ, ಅದಕ್ಕೋಸ್ಕರ ಒಂದು ಪೈಪ್ ಹಾಕಿದ್ದೀನಿ. ಅದು ಪೈಪ್ ಮೇಲೆ ಎಲ್ಲ ಗೊಬ್ಬರಿ ನೀರು ಎಲ್ಲ ಅದು ಪೈಪಲ್ಲಿ ಹೋಗಿಬಿಡುತ್ತೆ. ಆಮೇಲೆ ಒಂದು ಡ್ರೈನೇಜ್ ಸಿಸ್ಟಮ್ ಇದೆ, ಅಲ್ಲಿ ಹೋಗಿಬಿಡುತ್ತೆ ಎಲ್ಲ. ಮತ್ತು ಇನ್ನೊಂದು ಸೆಕ್ಷನ್ ಇದೆ ನಮ್ಮದು, ಇವಾಗ ಸೇಲ್ಸ್ ಅಲ್ಲಿ ಇದೆ. ನಾನು ಬನ್ನಿ ಅಲ್ಲಿಂದ ತೋರಿಸ್ತೀನಿ ನಿಮಗೆ.